ಇದು ನಮ್ಮ ಗೆಲುವಲ್ಲ, 13 ಹಳ್ಳಿಗಳ ರೈತರ ಒಗ್ಗಟ್ಟಿನ ಗೆಲುವು ಅಂತ ಹೇಳ್ಬೋದು. ನಾವು ಯಾಕೆ ಇವತ್ತು ಕೆಲವು ಏನು ದ್ವಂದ್ವಗಳಲ್ಲಿ ಕೆಲವು ಮಾಹಿತಿ ಸೋರಿಕೆ ಆಗ್ತದೆ ಕೆಲವರ ಬಗ್ಗೆ, ಯಾಕಂತ ಹೇಳ್ತಂದ್ರೆ ಇವತ್ತು ನಾವು ಏನು ಸರ್ಕಾರ ಪ್ರಾಥಮಿಕ ಸೂಚನೆ ಕೊಟ್ಟ ಸಂದರ್ಭದಲ್ಲಿ ನಾವು ಕೂಡ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟ ನಂಬ್ಕೊಂಡಿದ್ವಿ. ಆವತ್ತು ಕೂಡ ಏನ್ ಹೇಳಿದ್ವಿ, ಸರ್ಕಾರದ ಜಮೀನಿನಲ್ಲಿ ಕೈಗಾರಿಕೆ ಮಾಡಿ, ಬಲವಂತ ಭೂಸ್ವಾಧೀನ ಬೇಡ, ಮತ್ತೆ ಸರ್ಕಾರದ ಭೂಮಿ ಮತ್ತೆ ಬಂಜರು ಭೂಮಿಯಲ್ಲಿ ಮಾಡಿ ಅಂತೇಳಿ ನಾವು ಅವತ್ತು ಕೂಡ ಒಂದು ಹೋರಾಟದ ಮೂಲಕ ಮನವಿಯನ್ನು ಕೊಟ್ಟಿದ್ವಿ. ತದನಂತರ ಬದಲಾವಣೆಗಳಲ್ಲಿ ಏನಾಯ್ತು, ಒಂದು ಕಡೆ ಬಲವಂತ ಏನು ಭೂಸ್ವಾಧೀನ ಹೋರಾಟ ದಶದಲ್ಲಿ ಅಕ್ಷಯ ಪಾತ್ರರಾಗಿ ಮಾರ್ಪಾಡ್ತು. ಅದರ ರೂಪುರೇಷೆಗಳ ಬದಲಾವಣೆ ಆಗಿತ್ತು. ಯಾವತ್ತು ಒಂದು ಸಂಘಟನೆ, ಒಬ್ಬ ವ್ಯಕ್ತಿ ಒಂದು ಭಾವಚಿತ್ರ ಹಾಕೊಂಡು ನಾನು ನನ್ನಿಂದ ಅಂತಕ್ಕಂತಹ ಅಹಂನಲ್ಲಿ ಹೋದ್ನೋ, ಆವತ್ತು ನಾವು ಎಲ್ಲೋ ಒಂದ್ ಕಡೆ ಇದೇನೋ ಒಂದು ಬೇರೆ ಕಡೆ ಹೋಗ್ತಾ ಇದೆ, ನಿಜವಾದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು 13 ಹಳ್ಳಿಗಳು ಪ್ರವಾಸ ಮಾಡಿದಾಗ ಅಲ್ಲಿ ನಾವು ನಿಜವಾಗ್ಲೂ ಕಂಡಿದ್ದು ಏನು, ಫಲವತ್ತಾದ ಕೃಷಿ ಭೂಮಿ ಕೆಲವು ಇತ್ತು, ಮತ್ತೆ ಬಂಜರು ಭೂಮಿ ಇತ್ತು, ಮತ್ತೆ PSL ಕಂಪನಿಯ ಸುಮಾರು ಜಮೀನುಗಳು ಇವತ್ತು ರೈತರಿಗೆ ಮೋಸ ಆಗಿರ್ತಕ್ಕಂಥ ಅಂಶ ನಮಗೆ ಬಂತು. ಹಾಗಾಗಿ 13 ಹಳ್ಳಿಗಳ ರೈತರನ್ನ ಸೇರಿ ಒಂದು ಸಮಿತಿ ರಚನೆ ಮಾಡಿ ಅವರು ನಮ್ಮ ಹತ್ರ ಬಂದ್ರು, ನಮ್ಗೆ ನ್ಯಾಯ ಕೊಡಿಸಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯದ ಹಕ್ಕಿದೆ. ಆ ಸ್ವಾತಂತ್ರ್ಯವನ್ನ ನಮ್ಗೆ ಮೊಟಕುಗೊಳಿಸ್ತಾ ಇದಾರೆ ಕೆಲವರು ಅಂದ್ರು. ಯಾವ ರೀತಿ ಅಂದ್ರೆ, ನಾವ್ ಹೇಳ್ದಾಗ ಕೇಳ್ಬೇಕು, ಹೂ ಅಂದ್ರೆ ಹೂ ಅನ್ಬೇಕು ಅಂತ ಹೇಳಿ ಯಾರಾದ್ರೂ ಜಮೀನು ಕೊಡ್ತೀವಿ ಅಂದ್ರೆ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಅವರ ವಿರುದ್ಧವಾಗಿ ಏನು ಒಂದು ಸಮಿತಿ ರಚನೆ ಮಾಡಿ ನಾವು ಅವತ್ತು ಕೂಡ ಸಮಿತಿಗೆ ನಾವ್ ಹೇಳಿದ್ವಿ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಬಲ ಕೊಡೋದಕ್ಕೆ ನೀವು 2 ಷರತ್ತುಗಳನ್ನು ಒಪ್ಪಬೇಕು. ಒಂದು, ಫಲವತ್ತಾದ ಕೃಷಿ ನೀರಾವರಿ ಭೂಮಿಯನ್ನ ಕೈ ಬಿಡಬೇಕು. 2, ಏನ್ ಇವತ್ತು PSL ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಕೊಡಬೇಕು ಅಂತೇಳಿ 2 ಷರತ್ತುಗಳನ್ನ ಹಾಕಿ ನಾವು ಇವತ್ತು ಬೆಂಬಲ ಕೊಟ್ಟಿದ್ದೀವಿ. ಅದೇ ಮಾತಿನಂತೆ ಇವತ್ತು ಆವತ್ತಿಂದ ಇವತ್ತಿನವರೆಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿ ಏನು ಇವತ್ತು ತಾಲೂಕು ಸಮಿತಿ ಪೂರ್ತಿ ಪ್ರಮಾಣದಲ್ಲಿ ಅವರಿಗೆ ಬೆಂಬಲವನ್ನ ಕೊಟ್ಟು ಇವತ್ತು ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಒಂದು ಕಡೆ ನೀರಾವರಿ ಪ್ರದೇಶವನ್ನ ಕೈ ಬಿಟ್ಟಿದೆ, ಇನ್ನೊಂದು ಕಡೆ ಇವತ್ತು ರೈತರಿಗೆ ಭೂ ಪರಿಹಾರ ಚೆಕ್ ಅನ್ನು ಕೊಟ್ಟಿದ್ದಾರೆ. ನಾವು ಯಾಕೆ ಇವತ್ತೇ ಕೊಡಿ ಅಂತ ಕೇಳ್ತಾ ಇದೀವಿ ಅಂದ್ರೆ, ಇವತ್ತು ಎಲ್ಲಾದ್ರೂ ನೀವು ಇಡೀ ರಾಜ್ಯದಲ್ಲಿ ನೋಡಿ, ಯಾವುದಾದ್ರೂ ಒಂದು ಭೂಸ್ವಾಧೀನ ಒಂದು ಸರಿ ಚಾಲನೆ ಆದ್ರೆ ಅದು ನಿಂತಿರೋದಕ್ಕೆ ಉದಾಹರಣೆ ಇಲ್ಲ. ಇಲ್ಲಿಯೂ ಕೂಡ ಇವತ್ತು ಏನು ಇವತ್ತಲ್ಲ 2 ವರ್ಷಕ್ಕೆ ನಮ್ಮ ಹೋರಾಟ ಮಾಡಿ ಮುಂದೂಡಬಹುದು, ಆದ್ರೆ ರೈತರಿಗೆ ಅದೇ ದರ ಕೊಡ್ತಾರೆ, ಅದು ನಷ್ಟ ಆಗೋದು ನಮ್ಮ ರೈತರಿಗೆ. ಇವತ್ತು ನಮ್ಮ ಶಿಡ್ಲಘಟ್ಟ ಭಾಗದ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 2000 ಜನ ಹೊರ ಜಿಲ್ಲೆಗಳಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ತಾಯಂದು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಮುಂದಿನ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಕಡೆ ಫಲವತ್ತಾದ ಕೃಷಿಯ ನೀರಾವರಿಯ ಜಮೀನನ್ನ ಬಿಡಬೇಕು, ಮತ್ತೆ ನಮ್ಮ ಭಾಗದ ತಾಯಂದರಿಗೆ ಕೆಲಸಗಳನ್ನ ಕೊಡಬೇಕು ಅಂತ ಒಂದೇ ಒಂದು ದೃಷ್ಟಿಯಿಂದ ನಾವು ಈ ಜಮಕೋಟೆ KDB 13 ರೈತ ಬೆಂಬಲವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಬೆಂಬಲಕ್ಕೆ ನಿಂತ ಎಲ್ಲ ನನ್ನ ಹೋಬಳಿಯ ರೈತ ಬಾಂಧವರು ಮತ್ತೆ ಅದೇ ರೀತಿ ಇವತ್ತು ಬೇರೆ ಬೇರೆ ಸಂಘಟನೆಗಳ ಬೇರೆ ಬೇರೆ ರೈತ ಪರ, ಕನ್ನಡ ಪರ, ದಲಿತ ಪರ ಸಂಘ ಎಲ್ಲರೂ ಕೂಡ ಬಂದು ಇಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತು ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನ ಕೈ ಬಿಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಸರ್ಕಾರ ಮತ್ತೆ ಬದಲಾವಣೆಗಳಾದ್ರೆ ನಾವು ಆ ದಿನದ ಉಗ್ರ ಹೋರಾಟವನ್ನ ರೂಪಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ದಿನ ಸಾಂಕೇತಿಕ ಪ್ರತಿಭಟನೆ ಕೈ ಬಿಡ್ತಾ ಇದ್ದೀವಿ ಸರ್. ಜನಕ್ಕೆ ಚೆಕ್ಗಳು ವಿತರಣೆ ಮಾಡಿದ್ದಾರೆ, ಅದು ಇನ್ನ ನಿಲ್ಲದ ಪ್ರಕ್ರಿಯೆ, ಅದ್ರ ಪ್ರಕಾರವಾಗಿ ಇನ್ನ ಹೋಗ್ತಾ ಇರುತ್ತೆ ಸರ್. ಅಂದ್ರೆ ಎಷ್ಟು ಮೌಲ್ಯವನ್ನ ನಿಗದಿಪಡಿಸಿದ್ದಾರೆ? ಇವತ್ತು ಅರಕೆರೆ, ಕೊಲ್ಮೋಸೂರು, ಸಂಜೀವಪುರ 1,25,00,000, ಬಸವಪಟ್ಟಣ, ನಡುಪನಾಯಕನಹಳ್ಳಿ 1,50,00,000, ಹೆಣ್ಣಂಗೂರು, ತಾದೂರು 1,45,00,000, ಜಮಕೋಟೆ ಕ್ರಾಸ್, ದೇವಗನಹಳ್ಳಿ, ಗೊಳ್ಳಳ್ಳಿ 100 ಮೀಟರ್ ಒಳಗಡೆ ಇರುವಂತಹ ಪ್ರದೇಶಗಳಿಗೆ 1,70,00,000 ಫಿಕ್ಸ್ ಮಾಡಿದ್ದಾರೆ ಸರ್. ನಿಮ್ಮ ರೈತರ ಒಂದು ಮನವಿ ಏನಿತ್ತು ಸರ್? ಎಷ್ಟು ಮೌಲ್ಯ? ಇವತ್ತು ನಮ್ಮ ಮನವಿ 3 ಕೋಟಿ ಕೊಡಬೇಕು ಅಂತ ಹೇಳಿ ಮನವಿ ಇತ್ತು. ಇಂದು ಕೂಡ ತಾವು ನೋಡಿದ ಮಾಧ್ಯಮ ಮಿತ್ರರು ಮಾನ್ಯ AC ಅವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮದು ಪ್ರತಿ ಎಕರೆಗೆ 3 ಕೋಟಿ ಕೊಡ್ಲೇಬೇಕು ಅಂತ ಹೇಳಿ ಬಲವಾದ ಹಕ್ಕೊತ್ತಾಯ ಇಂದು ಇದೆ, ನಾಳೆನೂ ಇರುತ್ತೆ ಸರ್. ನೋಡಿ, ಇವತ್ತು 137 ದಿನಗಳಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಇಲ್ಲಿಗೆ ಬರ್ಲಿಲ್ಲ, ಯಾವುದೇ ಒಬ್ಬ ಸಮಾಜ ಸೇವಕ ಇಲ್ಲಿ ಬರ್ಲಿಲ್ಲ. ಇವತ್ತು ನಾವು ಸ್ವಾಭಿಮಾನವಾಗಿ ಯಾರ ಹತ್ರ ಕೈ ಚಾಚಿದೆ, ಇವತ್ತು ರೈತರು ಹೋರಾಟ ಮಾಡೋದು ತುಂಬಾ ಕಷ್ಟ ಇದೆ. ಅಂತ ಸಂದರ್ಭದಲ್ಲಿ ನನ್ನ ಅಣ್ಣಂದ್ರು ಕೂಡ ಯಾರ ಹತ್ರ ಕೈ ಚಾಚಿದೆ, ಊಟ ಮಾಡಿದ್ದೀವಿ, ಉಪವಾಸ ಮಲಗಿದ್ದೀವಿ, ಎಷ್ಟೋ ದಿನ ಉಪವಾಸ ಮಲಗಿದ್ದೀವಿ. ಹಾಗಾಗಿ ಇವತ್ತು ಕೊನೆಯಲ್ಲಿ ಯಾಕೆ ಅವ್ರಿಗೆ ಜೈಕಾರ ಹಾಕಿಲ್ಲ, ಯಾಕೆ ಹಾಕಿದ್ವಿ ಅಂದ್ರೆ, ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಿರುವಂತಹ ಜಮೀನು ಬಿಟ್ಟಿದ್ದಾರೆ, ಅದಾದ್ರೆ ಜಮಕೋಟೆ ಹೋಬಳಿ, ಅದರಲ್ಲಿ 550 ಎಕರೆ ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳಿದೀವಿ, ಇಷ್ಟ ಇನ್ನೇನಿಲ್ಲ ಸರ್. ನಿಮ್ಮ ಹೋರಾಟದ ಕೆಲಸ ಮಾಡಿದ್ರು ಇಲ್ಲಿ ಯಾವತ್ತಾದ್ರೂ ಒಂದು ದಿನ ಬ್ಯಾಕ್ ಫೋನ್ ಆಗಿದ್ರೆ ತಮ್ಮ ಗಮನಕ್ಕೆ ಬಂದಿದ್ಯಾ? ಯಾರಾದ್ರೂ ಅವ್ರ ಹಿಂಬಾಲಕರಾಗ್ಬೋದು, ಅವರ ಪಕ್ಷದವರಾಗಿರ್ಬೋದು, ಯಾರಾದ್ರೂ ಬಂದಿದಾರ? ಇವತ್ತು ಏನು 13 ಹಳ್ಳಿಗಳ ರೈತರು ಇದಾರೆ,
13 ಹಳ್ಳಿಗಳ ರೈತರನ್ನು ಬಿಟ್ಟು ಯಾರಾದ್ರೂ ಬಂದಿದಾರ? ಇಲ್ಲ. ನಾವು ಸ್ವಾಭಿಮಾನಿಯಾಗಿ ಒಂಟಿಯಾಗಿ 13 ಹಳ್ಳಿಗಳ ಒಗ್ಗಟ್ಟಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸತೀಶ್ ಅವರು ನಿಮ್ಮ ಅಧ್ಯಕ್ಷ ಹೇಳ್ತಾರೆ ಯಾವ ರೀತಿ ಸಹಾಯ ಅಂದ್ರೆ ಫಲವತ್ತಾದ ಕೃಷಿಗೆ ಯೋಗ್ಯವಾದ ನೀರಾವರಿ ಪ್ರದೇಶವನ್ನ ಕೈ ಬಿಡ್ಬೇಕಂತ ಹೇಳಿ. ನೀವು ಹೋರಾಟಕ್ಕೆ ಸಹಾಯ ಮಾಡಿದ್ರು ಅಂತ ನಿಮ್ಮ ಅಲ್ಲಲ್ಲ, ಅವ್ರು ಹೇಳಿರ್ತಕ್ಕಂಥ ಹೋರಾಟಕ್ಕೆ ಸಹಾಯ ಅಲ್ಲ, ರೈತರ ಮನವಿಗೆ ಸಹಾಯ ಮಾಡುದು ಅಂತ ಹೇಳಿರ್ತಕ್ಕಂತಹ ಅಂಶ ಅದು. ದಯಮಾಡಿ ತಾವು ಅನ್ಯತೆ ಭಾವಿಸಬೇಡ. ಅವ್ರು ಹೇಳಿರ್ತಕ್ಕಂಥದ್ದು ಹಣ ಸಹಾಯ ಅಲ್ಲ ಹೇಳಿದ್ ನಾವು. ಹಣ ಸಹಾಯ ಅಲ್ಲ. ಸಹಾಯ ಅಂದ್ರೆ ರೈತರ ಫಲವತ್ತಾದ ಕೃಷಿಯ 550 ಎಕರೆ ನೀರಾವರಿ ಪ್ರದೇಶವನ್ನ ಕೈಬಿಟ್ಟು ಮಾನ್ಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಏನು ಕೈಗೆ ಸಹಾಯ ಮಾಡಿದ್ದಾರೆ. ಅವರು ಹೋರಾಟಕ್ಕೆ ಇಲ್ಲ ಸಚಿವರು ಮತ್ತು ಶಾಸಕರು ಬೆಂಬಲ ಕೊಟ್ಟಿದ್ದಾರೆ ಅಂತ ನಿಮ್ಮ ಅಲ್ಲಲ್ಲ, ಇವತ್ತು ಕೂಡ ಎಲ್ಲಾ ಮಾಧ್ಯಮಗಳಲ್ಲಿ ಇದ್ದೀರಿ. ಇವತ್ತು ಕೂಡ ನಾವು ಬಹಿರಂಗವಾಗಿ ಸವಾಲಾಗ್ತೀವಿ. ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಯಾವುದೇ ಸಮಾಜ ಸೇವಕರಾಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳ ಬಳಿ 10 ರೂಪಾಯಿ ತಗೊಂಡಿದ್ರೆ ನಾವ್ ಇವತ್ತು ಬಹಿರಂಗವಾಗಿ ಸಾಲ ತೆಗೆದು ಹೊರಗೆ ಹೋಗ್ತೀವಿ. ನಾವು 10 ರೂಪಾಯಿ, 10,000 ಅಲ್ಲ, 10 ರೂಪಾಯಿ ಇವತ್ತು ಸವಾಲಾಗ್ತಾ ಇದೆ ಬಹಿರಂಗವಾಗಿ. ಯಾಕಂದ್ರೆ ನಾವು 137 ದಿನಗಳ ಹೋರಾಟದಲ್ಲಿ ತುಂಬಾ ಕಷ್ಟವನ್ನ ಪಟ್ಟಿದ್ದೇವೆ. ಹಸಿವಿನಿಂದ 2 ದಿನ ಉಪವಾಸ ಮಾಡಿದ್ದೇವೆ. ನಮ್ಮ ಗುರಿ ಕೈಗಾರಿಕೆ ಆಗಬೇಕು, ಫಲವತ್ತಾದ ನೀರಾವರಿ ಭೂಮಿನ ಉಳಿಸಬೇಕು. ಮತ್ತೆ ನಮ್ಮ ಭೂಮಿ ಏನಿದೆ, ಸರ್ಕಾರಿ ಭೂಮಿಯಲ್ಲಿ 1 ಎಕರೆ ಇದ್ರೆ 10 ಎಕರೆ, 50 ಎಕರೆ, 100 ಎಕರೆ ಇರ್ತಲ್ಲ, ಅಂತಹ ಬಲಾಢ್ಯ ಭೂಮಾಫಿಯಾ ಕಳ್ಳರನ್ನ ಹೊರಾಕ್ಬೇಕು ಅಂತೇಳಿ ನಮ್ಮ ಹೋರಾಟ.